ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈ ನಮ್ಮ BJPಗರಿಗೆ ಅದರಲ್ಲೂ ಪ್ರಹ್ಲಾದ್ ಜೋಶಿ ಅಂತಹ ಒಬ್ಬ ಪ್ರಾಜ್ಞರಿಗೆ ಯಾಕಲ್ಲಿ ಧರ್ಮಸ್ಥಳದ ಸತ್ಯಗಳ ಬಗ್ಗೆ ಸ್ವಲ್ಪ ಪರದೆ ಸರಿಸಿ ನೋಡುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಎಲ್ಲನೂ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ನೋಡುವಂಥದ್ದು ಸರಿನಾ? ಎಲ್ಲನೂ ಹಳದಿ ಕಣ್ಣಿಂದ ನೋಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ ನಡೆದಿರುವಂಥ SIT ಆಗುತ್ತಿರುವಂಥ ಡೆವಲಪ್ಮೆಂಟ್ಗಳೆಲ್ಲ ನೋಡಿದಾಗ, ಅದರಲ್ಲೂ ಇತ್ತೀಚಿನ ಒಂದಿಷ್ಟು ಈ ವಾರದಲ್ಲೇ ಒಂದು 7 ದಿನಗಳಲ್ಲಿ ನಡೆದಂಥ ಡೆವಲಪ್ಮೆಂಟ್ ನೋಡಿದಾಗ ತಾವು ಹೇಳೋದು ಸರಿನಾ ಅನ್ನೋದನ್ನು ಆತ್ಮಾವಲೋಕನ ಯಾಕೆ ಮಾಡ್ಕೊಳ್ತಾ ಇಲ್ಲ? ಪ್ರಹ್ಲಾದ್ ಜೋಶಿ ಅಂತ ಪ್ರಾಜ್ಞೆಗಾರ ಹೇಳಿದಾಗ ನಿಮಗೆ ಈ ವ್ಯಕ್ತಿ ಯಾಕೆ ಅವರು ಅಲ್ಲಿ ಏನು ನಡೆದ ಏನು ನಡಿಬೇಕಾಗಿದೆ, ಸತ್ಯ ಹೊರ ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಕೇವಲ ಮಾಸ್ಕ್ ಮ್ಯಾನ್ ಒಬ್ಬನ ಯಾಕೆ ಎಂಕ್ವೈರಿ ಮಾಡಿದರು, ಅವ್ರನ್ನಷ್ಟೇ ಯಾಕೆ ಅರೆಸ್ಟ್ ಮಾಡಿದರು, ಇನ್ನುಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇದರಿಂದ ಷಡ್ಯಂತ್ರ ಐತಿ. ಇದಲ್ರಿ ಷಡ್ಯಂತ್ರ. ವಿಠ್ಠಲಗೌಡರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. SIT ತನ್ನದೇ ಆದ ಲಿಮಿಟೇಷನ್ಸ್ ಇದ್ದಾವೆ ಮತ್ತು ಅವ್ರದ್ದೇ ಆದ ತನಿಖೆ ಮಾರ್ಗಗಳಿದ್ದಾವೆ. ಅವ್ರು ಮಾಡ್ತಾ ಇದ್ದಾರೆ, ನಡೆದದ ಕೆಲಸ. ಇಲ್ಲಿವರೆಗೆ ನಿಮ್ಮ ತನಿಖೆ ನೇಮಿಸ್ರಿ ಅಂತ ಹೇಳಿದರು. ನೀವಿದ್ದಾಗಾಯಿತು, ನೀವಿದ್ದಾಗಂತ ಸೌಜನ್ಯ ಕೇಸನ್ನ ಎಲ್ಲ ಹಳ್ಳ ಹಿಡಿಸಿದ್ದು ವಿತ್ ಎವಿಡೆನ್ಸ್ ಇದ್ದವು. ಅದಕ್ಕೆ ಯಾರು ಹೊಣೆಗಾರರು ಏನಿದ್ದರು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದ್ದಿದ್ದನ್ನು ತಪ್ಪಿಸಿದ್ರಲ್ಲಿ ತನಿಖೆ ಮಾಡಿದಂಥವ್ರು ಅನ್ನೋದು ನಿಮಗೆ ಗೊತ್ತಿದ್ದ ವಿಷಯ. ಅದು ಕೇವಲ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಧರ್ಮ ಅಂದ್ರೆ ಏನಪ್ಪ? ಧರ್ಮ ಅಂತಂದ್ರೆ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಒಬ್ಬರೊಬ್ಬರು ರಕ್ಷಿಸ್ಕೊಂಡು ಹೋಗುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದು. ಧರ್ಮವು ರಕ್ಷಿತ ಅಂತ ನೀವು ಹೇಳ್ತಾ ಇರ್ತೀರಿ. ಆ ಧರ್ಮದ ಬಗ್ಗೆ ನೀವು ಪಾಲನೆ ಮಾಡೋದಿಲ್ಲಲ್ಲ ಅನ್ನೋದು ಅನಿಸ್ತದೆ. ಸತ್ಯ ಏನು ಹೇಳಕತ್ತದ, ಅವಕಾಶ ಕೊಡಬೇಕಲ್ಲ ಮಾತಾಡೋದಕ್ಕೆ, ಹೇಳೋದು. ಒಂದೇ ದಿನದಲ್ಲಿ ಆದಂಥದ್ದೆಲ್ಲ ಕಳೆದ 3-4 ದಶಕಗಳಿಂದ ಆಗ್ತಾ ಬಂದದ. ಲಂಕೇಶ ಸಮಾಜವಾದಿ ಇದ್ದ ಅಂತ ವಿರೋಧ ಮಾಡೋದು, ಮಾರ್ಕ್ಸ ಕಮ್ಯುನಿಸ್ಟ್ ಅಂತ ವಿರೋಧ ಮಾಡೋದು. ಅಲ್ಲ ರೀ, ಅವ್ರು ಸತ್ಯ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡ್ಬೇಕಲ್ಲ. ಅಲ್ಲಿ ಜಮೀನುಗಳು ಹೋಗಿದ್ವಿ ಸುಳ್ಳಲ್ಲ. ಅಲ್ಲಿ ಭಾಗದಲ್ಲೇ ಧರ್ಮಸ್ಥಳದ ಒಂದು ಏರಿಯಾದಲ್ಲೇ 2,500 ಎಕರೆ ಭೂಮಿ ಹೇಗೆ ಬಂತು ಇವರಿಗೆ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಇರಲಿಲ್ಲ. ಸ್ವತಃ ಪ್ರಭಾಕರ ಕರ್ನಾಟಕ ಅವರಿಗೆ ಇದ್ದಂಥ ವಿಷಯಗಳು ಯಾವ ವಿಷಯದಲ್ಲಿ ತಿಕ್ಕಾಡೋದು ಅನ್ನೋದ್ರ ಬಗ್ಗೆ ವಿಚಾರ ಇಲ್ಲ. ನಾ ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಸತ್ಯ ನೋಡೋದಿಲ್ಲದಕ್ಕಿಂತಲೂ ನಾವು ನೆಮ್ಮದಿಯಿಂದ ಇರಬೇಕಾಗಿದೆ, ಶಾಂತಿಯಿಂದ ಇರಬೇಕಾಗಿದೆ, ಸತ್ಯ ಹೊರ ಬರಬೇಕಾಗಿದೆ. ಅಲ್ಲಿ ಆದಂಥ ದುರಂತಗಳಿಗೆ ಒಂದು ಅಂತ್ಯ ಆಡಬೇಕಾಗಿದೆ. ಅದಕ್ಕೆಲ್ಲ ಮೂಲ ಕಾರಣೀಪುರುಷರು ಯಾರು ಅನ್ನೋದು ಈಗ ನಿಧಾನಕ್ಕೆ ಹೊರಗೆ ಬರ್ತಾ ಇದೆ. ಅನೇಕ ಸಾವುಗಳಿದ್ದಾವೆ, 100 ಸಾವುಗಳಾಗಿದ್ದಾವೆ. ಇವತ್ತು ಕಳೆಬರಗಳು ಸಿಗ್ತಾ ಇದ್ದಾವೆ 8, ಇನ್ನೂ 100 ಹುಡುಕಿ ಕೊಡ್ತಾನೆ ಅನ್ನೋಂಥ ವಿಠ್ಠಲಗೌಡರು ಹೇಳ್ತಾ ಇದ್ದಾರೆ, ಸ್ವತಃ ಸೋಜನ ಮಾವ. ಆ ಮಾವುಗಣ ಯಾರಿಂದನೋ ಏನೋ ಪ್ರಚೋದನೆ ಮಾಡಿಸಿಲ್ಲ, ಇವನೇ ರೇಪ್ ಮಾಡಿ ಕೊಲೆ ಮಾಡೋದನ್ನು ಅನ್ನೋಷ್ಟು ಮಟ್ಟಿಗೆ ನಮ್ಮ ಸ್ನೇಹಮಯ ಕೃಷ್ಣದಿಂದ ಯಾಕೆ ಮಾತಾಡಿದ್ರು ಗೊತ್ತಿಲ್ಲ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರೋದು ಗೊತ್ತಿಲ್ಲ. ಅದೇ ವ್ಯಕ್ತಿ ಇವತ್ತು ಮತ್ತು ಅವ್ರು ಯಾರು, ಏನು, ಕುಟುಂಬದ ಏನು, ಅಲ್ಲಿಯ ಸಾಮಾಜಿಕ ವ್ಯವಸ್ಥೆ ಏನು, ಧಾರ್ಮಿಕ ವ್ಯವಸ್ಥೆ ಏನು, ಅವರು ಸಹ ಹಿಂದೂಗಳೇ ಆದಂಥವರು, ಅವರು ಸಂಪ್ರದಾಯಗಳ ನಂಬಿಕೆ ಇಟ್ಟಂಥವ್ರು. ಇವತ್ತು ಗಿರೀಶ್ ಮಟ್ಟನವ್ರು ಬಿಟ್ಟರೆ ಹೋಗಲಿ, ಅವರು ಒಂದು ಸೈಡ್ ಇಟ್ರಿ. ನಮ್ಮ ತಿಮರೋಡಿ ಅವರು ಕಟ್ಟರ್ ಹಿಂದೂ ಅಲ್ರಿ, ವಿಶ್ವ ಹಿಂದೂ ಪರಿಷತ್ ಅವರು ಸದಾ ಹೋರಾಟಗಾರರು, ಹಿಂದುತ್ವವಾದ ನಂಬಿಕೆ ಇಟ್ಟವರು. ಅವರು ಇವತ್ತು ಸಲ ನಿಲ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಡೆದ್ರ ಬಗ್ಗೆ ಒಂದು ಸ್ವಲ್ಪ ದೃಷ್ಟಿಕೋನ ಬದ್ಧ ಮಾಡಿ ನೋಡುವಂಥ ಪ್ರಯತ್ನ ಮಾಡ್ಬೇಕಲ್ರಿ. ಇವತ್ತು ಪ್ರಹ್ಲಾದ್ ಜೋಶಿ ಅವ್ರು ಪ್ರಾಜ್ಞೆಯಿಂದ ಮಾತಾಡ್ತಾರಪ್ಪ ಅಂದ್ರೆ ಪ್ರಾಜ್ಞೆಯಿಂದ ಮಾತಾಡ್ಬೇಕಾದ್ರು ಇರಬೇಕಲ್ಲ ಏನದಪ್ಪ ಅಂತೇಳಿ ಹುಡುಕಾಟ ತನಿಖೆ ಆಗೋ ತನಕ ವೇಟ್ ಮಾಡ್ಬೇಕು. ಅದು ಬಿಟ್ಟುಕೊಟ್ಟು ಇವತ್ತು ನಮಗೆ ಹೆಂಗೆ ಅನ್ನಿಸೋದು ಹಂಗೆ ಮಾತಾಡಿದ್ರೆ ಹೆಂಗೆ? 5 ಮಂದಿ ನೀವು ಯಾಕೆ ಹಿಡಿದಿಲ್ಲ? ತಿಮರೋಡಿ ಅವ್ರನ್ನ ಯಾಕೆ ಹಿಡಿಲಿಲ್ಲ? ಮಟ್ಟನವ್ರನ್ನ ಯಾಕೆ ಹಿಡಿಲಿಲ್ಲ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾಯಿಲ್ಲ? ಅವನೊಬ್ಬ ಯಾಕೆ ಮಾಸ್ಕ್ ಮ್ಯಾನ್? ಉಳಿದವ್ರು ಅದಲ್ಲ, ಅವ್ರನ್ನ ರೆಡಿ ಮಾಡಿಲ್ಲ ರೀ. ಅವ್ರು ಸಮೀಪ ನೋಡಿದ್ದಾರೆ, ಹೇಳ್ತಾ ಇದ್ದಾರೆ. ಇಡೀ ಧರ್ಮಸ್ಥಳದಲ್ಲಿ ಗ್ರಾಮಸ್ಥರೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ನಡೀತಿರೋ ಕಥೆಗಳು ಪ್ರತಿಯೊಬ್ಬರಿಗೂ ಗೊತ್ತು. ಪಾಪ ಧೈರ್ಯ ಸಾಲ್ತಾ ಇರಲ್ಲ. ಸಾವಿನ ಭಯದಿಂದನೋ ಮತ್ತೆ ಭಯದಿಂದನೋ ಜನ ಮೌನಕ್ಕೆ ಶರಣಾಗಿದ್ದರು ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಸಮೀರ್ MD ಕೇವಲ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಟೀಕೆ ಮಾಡೋದ್ರಲ್ಲಿ ಏನು ಅರ್ಥದ? ಹಿಂದೂ ಮುಸ್ಲಿಂ ಇವರಿಬ್ಬರಿಗೆ ದೊಡ್ಡ ಸತ್ಯ
ಅದು ಕೇವಲ ಯಾವುದಕ್ಕೋ ಒಂದು ಹಿಂದೂಕ್ಕೋ ಮುಸಲ್ಮಾನಕ್ಕೋ ಎಲ್ಲೋ ತೆಗೆದು ಹಾಕಿ ಸತ್ಯ ಮುಚ್ಚುವಂಥದ್ದು ಏನು. 17 ಕೊಲೆ ಆಗ್ತದೆ, ಅದ್ರ ಬಗ್ಗೆ ತನಿಖೆ ಆಗೋದಿಲ್ಲ, ಮುಚ್ಚಾಕಿ ಬಿಡ್ತಾರೆ. ವೇದವಲ್ಲಿ ಕೊಲೆ ಆಗ್ತದೆ, ಅದ್ರದ್ದು ಏನು ಅನ್ನೋದು ಗೊತ್ತಾಗೋದಿಲ್ಲ, ಮುಚ್ಚಾಕಿ ಬಿಡ್ತಾರೆ. ಹೆಚ್ಚಾಗಿ ನಿರಂತರತೆ. ಮತ್ತು ಅನೇಕ ಜನ ಜಮೀನು ಕಳ್ಕೊಂಡಂದ್ರೆ ಸಾಕಷ್ಟಿದ್ದಾರೆ, ಅನೇಕ ರಾಜ್ಯರು ಸಾವನ್ನ ಅಪ್ಪಿದ್ದಾರೆ. ಇಂಥೆಲ್ಲ ನಡೆದಾಗ ನಾವು ಯಾವ ವಿಷ ಮುಖ್ಯ ಇಲ್ಲ. ಅಲ್ಲಿ ಬದುಕುವಂಥ ವ್ಯಕ್ತಿಗಳಿಗೆ ಬದುಕುವ ವ್ಯವಸ್ಥೆ ಇಲ್ಲಂದ್ರೆ ಹೇಗ್ರಿ? ಈಗಂತ ನಿಮ್ಗೆ ಗೊತ್ತು ಅದ, ಮಾವುತ ಆನೆ ಮಾವುತನ ಅವನ ಜಾಗದಲ್ಲಿ ಬಿಲ್ಡಿಂಗ್ ಎದ್ದಿದ್ದು ಮಾಡಿದ್ದು ಸಹಿತ ಕಾಣ್ತದೆ ಕಣ್ಣಿಗೆ ಎದುರಿಗೆ. ಆ ಯಾರು ಅಂಗಡಿ ಕಟ್ಟಿದ್ರು ಅದು ದುಡ್ಡು ಲಾಭ ಯಾರು ಮಾಡ್ಕೊಳ್ತಾ ಇದ್ದಾರ? ಆನೆ ಮಾವುತದಂಥ ಜಾಗವನ್ನು ಯಾರು ಲಪಟಾಯಿಸಿದ್ರು ಕಣ್ಣು ಮುಂದದ ಇವು ಕಾಣ್ತಾ ಇದ್ದಾವೆ. ಎಷ್ಟೋ ಹೆಣಗಳ ಅಪರಿಚಿತತೆ ಮುಚ್ಚಾಕಿದ್ದು. ಒಂದು ಹೆಣ ಇತ್ತಪ್ಪ ಅಂದ್ರೆ ಅಪರಿಚಿತ ಹೆಂಗೆ ಆಗ್ತಿದ್ರಿ? ಅದು ಸಾಮಾನ್ಯ ಪ್ರಶ್ನೆಗಳು, ಸಣ್ಣ ಹುಡುಗರು ಸಹಿತ ತಿಳಿಯುವಂಥ ಪ್ರಶ್ನೆಗಳು. ಹೌದು, ಆ ವಸತಿ ಗೃಹಗಳಲ್ಲಿ ಬಂದಂಥ ಅನೇಕ ಜನ ಸೂಯಿಸೈಡ್ ಅಂತ ಹೇಳಿ ಮತ್ತೆ ಹೇಳಿ ಮುಚ್ಚಿ ಹಾಕುವಂಥದ್ದು, ಕೆಲವೊಮ್ಮೆ ಅನ್ಐಡೆಂಟಿಫೈಡ್ ಅಂತೇಳಿ ಹಾಕುವಂಥದ್ದು, ಗುರುತಿಲ್ಲಪ್ಪ ಅಂತೇಳಿ. ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ನೆಲೆಸಿದ, ಅದು ವಸತಿ ಗೃಹದಲ್ಲಿ ಹೋದ್ರಪ್ಪ ಅಂತಂದ್ರೆ ಅವ್ರ ಐಡೆಂಟಿಟಿ ಕೊಟ್ಟಿರ್ತಾರೆ, ಯಾವೂರವ ಏನು ಎಂತು. ಇವತ್ತು ಆಧಾರ್ ಕಾರ್ಡ್ ಇದ್ದಾವ, ಆ ಹಿಂದೆ ಆದ್ರೂ ಸಹಿತ ಫೋನ್ ನಂಬರ್ ಇಲ್ಲಿದ್ದು ಬಂದ್ರೆ ಎಲ್ಲ ಇದ್ದೇ ಇರ್ತಿರ್ತದೆ. ಅವ್ರು ಹೆಂಗೆ ಅನ್ಐಡೆಂಟಿಫೈಡು. ಸ್ವತಃ ಚೆನ್ನೈ ಅನೇಕ ನಾನು ನೋಡಿದ್ದೀನಪ್ಪ, ಹೆಣ್ಣು ಮಕ್ಕಳ ಸಾವಾಗಿದ್ದೆ. ನಮ್ಮ ಹೆಣ್ಣು ಮಗು 15-20 ವರ್ಷದ ಮಕ್ಕಳು ಸಾವಾಗಿದ್ದು ನೋಡಿದ್ದೀನಿ ಅಂತ ಅನ್ನೋದಷ್ಟು ಒಬ್ಬನೇ ಅಲ್ಲ, ಅನೇಕರು ಬಂದು ಹೇಳ್ತಾ ಇದ್ದಾರೆ. ಜಯಂತಿ ಟಿ ಅದು ಮತ್ತು ಇವರು ವಿರೋಧವಾಗಿ ಹೇಳಿದವನ್ನೆಲ್ಲ ವಿರೋಧಿಸೋದು ಎಲ್ಲಿ ನ್ಯಾಯ ಅಂತದ್ದು. ಇವತ್ತು ತಲೆಬುರುಡೆ ಸಿಗದೇ ಇದ್ದಾಗ 6 ಮತ್ತು 13 ಕಾಣ್ತದ, 2ರಲ್ಲಿ ಸಿಗ್ತಾವೆ, ಅದ್ರಲ್ಲಿ ಸಿಗೋದಿಲ್ಲ ಯಾವಾದರೂ. ನಾವು ಚೆನ್ನೈನಿಂದ ಸಿಕ್ಕಿಲ್ಲ, ಸುಳ್ಳು ಹೇಳಿದ, ಬುರುಡೆ ಬಿಡ್ತಾ ಇದ್ದಾರೆ, ಬುರುಡೆ ಬಿಡ್ತಾ ಇದ್ದಾರೆ. ಇವತ್ತು ಬುರುಡೆಗಳು ಸಿಗ್ತಾ ಇದ್ದಾವಲ್ಲ, ಇನ್ನೂ ಸಿಗ್ತಾವೆ ಬಿಟ್ಟರೆ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಸಿಕ್ಕಿದ್ದಾವೆ ಈಗ. ಅವು ಏನಕ್ಕೆ ಆಗೋದನ್ನು ವೇಟ್ ಮಾಡಬೇಕಲ್ಲ, ಅದನ್ನೆಲ್ಲ ಬಿಟ್ಕೊಂಡು ಒನ್ ಸೈಡೆಡ್ ಅಂತೇಳಿ ಪ್ರಹ್ಲಾದ್ ಜೋಶಿ ಅಂತವ್ರು ಮಾತಾಡೋದು. ಇದರಲ್ಲಿ ಷಡ್ಯಂತ್ರ ಅಂತ ದೊಡ್ಡ ಶಬ್ದ ಹೇಳೋದು. ಹಂಗಂದ್ರೆ ಏನದು ಷಡ್ಯಂತ್ರ ಅಂದ್ರೆ? ನೀವು ಮಾಡೋದು ಷಡ್ಯಂತ್ರ ಅಲ್ಲ, ಇವ್ರು ಮಾಡೋದು ಷಡ್ಯಂತ್ರ ಅಲ್ಲ. ನಡೀತಾ ಇದ್ದಾವೆ ಅಲ್ಲಿ ಕೊಲೆಗಳು. ದುರಂತ ಆಗಿದೆ, ಅಲ್ಲೇ ದೊಡ್ಡ ದುರಂತ ಆಗಿದೆ. ಸ್ವಚ್ಛ ಮಾಡಬೇಕಾಗಿದೆ, ಪವಿತ್ರ ಮಾಡಬೇಕಾಗಿದೆ. ಅದನ್ನು ಪವಿತ್ರ ಸ್ಥಳ ಧರ್ಮಸ್ಥಳ ಮಂಜುನಾಥ್ ಅಂತು. ಅದು ಇವತ್ತು ಪವಿತ್ರ ಮಾಡೋ ಕೆಲಸವನ್ನು ಇವತ್ತು ತಿಮ್ರೋಡಿ ಆಯಿತು, ಮಟ್ಟೆನವರಾಯ್ತು, ರವಿ ಪ್ರಸನ್ನ ಆಯ್ತು, ಇನ್ನುಳಿದವರೆಲ್ಲ ತಮ್ಮನ ಶೆಟ್ಟಿ ಆಯ್ತು, ಎಷ್ಟು ಜನ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಲ್ಯಾಂಡ್ ಕಳ್ಕೊಂಡಂಥವ್ರು ಇರ್ಬೋದು. ಅವರು CPI CPM ಯಾವುದೋ ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ ಇರ್ಬೋದು. ಆದರೆ ಅವ್ರಿಗೆ ಬಿಟ್ಟು ನಾವು ಸತ್ಯ ಹುಡುಕಬೇಕಾಗಿದ್ದಿಲ್ಲ. ಯಾವಾಗ ಕೇವಲ ಕಮ್ಯುನಿಸ್ಟ್ರು ಅವ್ರು ತಪ್ಪ ಮಾಡ್ತಾರೆ ಅನ್ನುವಂಥದ್ದು ಇದು ಎಲ್ಲಿ ನ್ಯಾಯ ಅಂತ? ಸಮಾಜವಾದಿಗಳು ತಪ್ಪ ಮಾಡ್ತಾರೆ ಅಂತೇಳಿ ಲಂಕೇಶಿಗೆ ಪತ್ರಿಕೆ ಬರೀತಿರೋದು ಬಶೀರಣ್ಣವರು ಇಲ್ಲಿವರೆಗೆ ಖಾಲಿ ಆಗಿದ್ದಾರೆ, ಎಲ್ಲಿ ಹೋದ್ರೂ ಗೊತ್ತಾಗೋದಿಲ್ಲ. ಅದು ಸಹಿತ ರಿಪೋರ್ಟ್ ಬರ್ತಾ ಇದ್ದಾವೆ. ಸತ್ಯ ಹೇಳಿ ಸತ್ಯ ಬರೋದಕ್ಕಾಗಲಿ, ಏನು ನಡೀತದೆ ಏನಿಲ್ಲ ಅಂತ ಹೇಳಿದಕ್ಕಾಗಿ ಲಂಕೇಶ್ ಪತ್ರಿಕೆ ನಿರಂತರವಾಗಿ ಬೆಳೆದ ಕೊನೆಗೆ ಗೌರಿ ಸಹಿತ ಹತ್ಯೆ ಆಗಿ ಹೋಗ್ತದ್ರಿಂದ ಈ ಧರ್ಮಸ್ಥಳದ ಲೀಡರ್ಗಳ ಹೆಸರು ಮುಂದಕ್ಕೆ ಬರ್ತಾ ಇದೆ. ಧರ್ಮದ ಹೆಸರಿನಲ್ಲೇ ಇಂಥವೆಲ್ಲ ಮುಚ್ಚಾಗೋ ಕೆಲಸ ಆಗಿತ್ತು. ಸತ್ಯದೊಂದು ಕೆಲಸ ಆಯ್ತಪ್ಪ ಅಂದ್ರೆ ಸರಳವಾಗಿ ಹೋಗುವಂಥದ್ದು ಆಗೇ ಆಗ್ತದೆ. ಇಲ್ಲಿ ಯಾವ ಇಸಮೂ ಬರೋದಿಲ್ಲ. ಮುಖ್ಯವಾಗಿ ಬದುಕುದಾಗೆ ನಾವು ಇಸಮ್ ಹುಟ್ಟಾಕಿದ್ದೀವಿ. ಅದು ನಮ್ಮ ಬದುಕುದಾಗೆ ನಮ್ಮ ಅನುಕೂಲಕ್ಕಾಗಿ ಮಾತಾಡ್ತಾ ಇರ್ತೀವಿ. ಅದನ್ನು ಮೀರಿದ್ದು ಸತ್ಯ ಯಾವುದೋ ಇರ್ತದೆ. ಆ ದಿಶೆಯಲ್ಲಿ ಹುಡುಕಾಟ ನಡೆಸಬೇಕಾದ್ರೆ SIT ದಿಶೆಯಲ್ಲಿ ಮುಂದಕ್ಕೆ ಹೊರಟದ. ಇವತ್ತು ಅದೊಂದು ವಿಶ್ವಾಸ ಮೂಡಿದವ್ರಿಗೆ ಎಲ್ಲರಿಗೂ. SIT ತಪ್ಪು, NIA ನೇಮಿಸ್ರಿ, ಮತ್ತೊಂದು ನೇಮಿಸ್ರಿ, ಯಾವ್ದು ನೇಮಿಸ್ರಿ ಏನು? ಹಿಂದೆ CBI ನೇಮಿಸೋ ಸಬ್ಜೆಕ್ಟ್ ಕೇಸ್ನೆಲ್ಲ CBI ಒಂದು 3 ಜನರ ಹೆಸರು ಮೆನ್ಷನ್ ಮಾಡಿದ್ರು ಡಾಕ್ಟರ್ ಅವ್ರದ್ದು. ಅವ್ರು ಎನ್ಕ್ವೈರಿ ಮಾಡಿ ಶಿಕ್ಷೆ ಕೊಡಿಸ್ರಿ ಅವ್ರಿಗೆ ಅಂತೇಳಿ. ಇವತ್ತಿಗೂ ಅವ್ರದ್ದು ಎನ್ಕ್ವೈರಿ ಎಲ್ಲ ಏನೂ ಇಲ್ಲ. ಅಂದರೆ ಇದರ ಅರ್ಥ ಇಷ್ಟ, ಅನಗತ್ಯವಾದ ಧರ್ಮದ ಹೆಸರಲ್ಲೇ ಈ ಆಗುವ 100 ಕೊಲೆಗಳು ಏನೇನೋ ಆಗ್ತಾ ಇದ್ದಾವೆ. ಅದನ್ನು ಮುಚ್ಚಿ ಹಾಕೋದು ಧರ್ಮನ? ಇದು ನ್ಯಾಯಯುತನ? ಇದು ನ್ಯಾಯದ ಮಾರ್ಗನ? ಅಲ್ಲಿ ನಡೆದಂತಹ ಕೊಲೆಗಳಿಗೆ, ಅತ್ಯಾಚಾರಗಳಿಗೆ ಇದ್ರ ಹಿಂದಿದ್ದಂಥವ್ರು ಯಾರು ಅನ್ನೋದು ಕಂಡುಹಿಡಿದು ಅಧರ್ಮನ? ಇದನ್ನು ಇವತ್ತು ಇವರೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಅದರಲ್ಲೂ BJP ಮಿತ್ರರು. ಯಾಕಂದರೆ ವಿರೋಧಕ್ಕಾಗಿ ವಿರೋಧ ಮಾಡೋದು ಇದು ಯಾವ ಕಾಲಕ್ಕೂ ಒಳ್ಳೆಯದಲ್ಲ. ವಿರೋಧಕ್ಕಾಗಿ ವಿರೋಧಲ್ಲ. ತಪ್ಪಿದ್ದಾಗ ವಿರೋಧ ಮಾಡಿರಿ, ಸರಿ ಇದ್ದಾಗ ಒಪ್ಕೊಳ್ರಿ. ಸಿದ್ಧಾಂತ ಮುಖ್ಯ ಅಲ್ಲ, RSS ಸಿದ್ಧಾಂತ ಮುಖ್ಯ ಅಲ್ಲ, ಮತ್ತೊಂದಲ್ಲ, ಕಮ್ಯುನಿಸ್ಟ್ ಸಿದ್ಧಾಂತವಲ್ಲ, ಸಮತಾವಾದವಲ್ಲ, ಸಮಾಜವಾದವಲ್ಲ. ಇವತ್ತಿನ ಮೀರಿದ್ದು ಬದುಕೋದಂದ್ರೆ ಇದರರ್ಥ ಇನ್ನೊಬ್ಬರದ್ದು ಕಸಿದು ತಿಂದು ಬದುಕುವಂಥದ್ದಲ್ಲ, ಇನ್ನೊಬ್ಬರು ಕೊಂದು ಬದುಕುವಂಥದ್ದಲ್ಲ, ಅತ್ಯಾಚಾರ ಮಾಡಿ ಬದುಕುವಂಥದ್ದಲ್ಲ. ಇದನ್ನು ಮೀರಿದ್ದು ನೆಮ್ಮದಿಯಿಂದ ಪ್ರೀತಿಯಿಂದ ಎಲ್ಲರೂ ಕೂಡಿ ಬದುಕುವಂಥ ವ್ಯವಸ್ಥೆಯನ್ನು ಹುಡುಕಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು SIT ಧರ್ಮಸ್ಥಳದಲ್ಲಿ ಒಂದು ನ್ಯಾಯವನ್ನು ಸ್ಥಾಪಿಸೋ ದಿಶೆಯಲ್ಲಿ ಮುಂದೆ ಹೊರಟದಂತ ಅನ್ನಿಸ್ತಾ ಇದೆ. ಅದು ಪೂರ್ತಿ ಅಲ್ಲ. ಯಾಕಂದ್ರೆ ಇಷ್ಟರಲ್ಲಿ ಮತ್ತೆ ಏನೇನು ಗದ್ದಗಳಾಗ್ತವೆ, ಏನು ಹೇಳ್ತವೆ ಗೊತ್ತಿಲ್ಲ. ಯಾಕಂತಂದ್ರೆ ಈ ಧರ್ಮಸ್ಥಳ ದಿನನಿತ್ಯದ ಘಟನೆಗಳು ನೋಡ್ತಾ ಇದ್ದೀವಿ. ಇದೊಂದಲ್ಲ ಯಾವುದನ್ನಾದರೂ ಅದರಲ್ಲೂ ಮುಖ್ಯವಾಗಿ ನೋಡಿದಾಗ ಭಾಳಷ್ಟು ಏರಿಳಿತಗಳು ಬಂದು ಎಲ್ಲ ಬ್ರೋಡಿ ಬಿಟ್ಟರು ಅನ್ನೋದ್ರಲ್ಲೇ ಬ್ರೋಡಿಗೆ ಮತ್ತೆ ಸಿಕ್ಕು.
ಈ ಬುರುಡೆ ಮತ್ತು ಹೊಸ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ. ಜೊತೆಗೆ ನೂರಾರು ಶವಗಳನ್ನ ಹುಡುಕಿ ಕೊಡ್ತೀನಿ ಅಂತ ವಿಠಲ್ ಗೌಡರು ಹೇಳ್ತಾ ಇದ್ದಾರೆ. ಜೊತೆಗೆ ಜನರು ಹೇಳ್ತಾ ಇದ್ದಾರೆ, ಅಲ್ಲಿ ಜನ ಪ್ರತಿಯೊಬ್ಬರು ಎದ್ದು ನಿಲ್ತಾ ಇದ್ದಾರೆ. ಇಲ್ಲ, ಇದು ಸರಿಯಾದ ಸತ್ಯದ, ಇದು ನಾವು ಇದುವರೆಗೆ ಜೀವಕ್ಕೆ ಬೆದರಿದ್ವಿ, ನಾವು ಬೆದರುವುದಿಲ್ಲ, ತೋರಿಸ್ತೀವಿ ಅಂತೇಳಿ ಬೆನ್ನತ್ತಿದ್ದಾರೆ. ಅನೇಕ ಭೂಮಿಗಳು ಕೂಡ ಅವ್ರು ಬೆನ್ನತ್ತಿದ್ದಾರೆ. ಇವತ್ತು ಸ್ವತಃ ಹೇಳಿದ್ದೆ ನಿಮಗೆ, ಮಾವತ ನಮ್ಮ ಮಗ ಮತ್ತು ಮಗಳು ಅವರು ಬೆನ್ನತ್ತಿದ್ದಾರೆ. ನಾರಾಯಣ ಮತ್ತು ಯಮನ ಅವ್ರ ಜೋಡಿ ಕೊಲೆಗಳ ಬಗ್ಗೆ ತನಿಖೆ ಮುಂದುವರೆದ. ಇವೆಲ್ಲ ಮುಚ್ಚಿ ಹಾಕಿದ್ದು ಕೇಸುಗಳು ಇವತ್ತೆಲ್ಲ ತೆರಿತಾ ಇದ್ದಾವೆ. ಹೀಗಾಗಿ ಧರ್ಮಸ್ಥಳ ನಿಜವಾಗಿ ಧರ್ಮದ ಸ್ಥಳನ ಆಗಿ ಉಳಿಯುವಂಥ ದಿನಗಳು ಸಮೀಪ ಬರ್ತಾ ಇದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಚೆನ್ನೈನ ಹಿಡಿದಿಡೋದಕ್ಕೆ ಬಂಧನ ಮಾಡೋದಕ್ಕೆ ಮುಖ್ಯ ಕಾರಣ ಅದು ಮೂಲ ಸಾಕ್ಷಿ ಮರೆಯಾಗಿ ಹೋಗಬಾರ್ದು, ಯಾವುದಕ್ಕೂ ಬಲಿಯಾಗಬಾರ್ದು, ಮುಚ್ಚಿಟ್ಟಿರ್ಬೋದು. ಶಿವಮೊಗ್ಗದಲ್ಲಿ ತಿಂದು ತರ್ಕೋದ. ಯಾಕಂತಂದ್ರೆ ಉಳಿದವರಲ್ಲಿ ಅನಿಸಿಲ್ಲ, ಕಳೆದ ಎಲ್ಲನೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ SIT ಅವರು, ಯಾರನ್ನೂ ಬಿಟ್ಟಿಲ್ಲ, ಮಾಡ್ತಾರೆ. ಇದು ಸಂಬಂಧಿಸಿದಂತೆ ಎಲ್ಲರೂ ಯೂಟ್ಯೂಬರ್ಸ್ ಇರ್ಬೋದು, ಮತ್ತೇನಿರ್ಬೋದು, ನಮ್ಮ ಏನಪ್ಪ ಅಂತ ತಿಮ್ರೂಡಿ ಇರ್ಬೋದು, ಮಟ್ಟೇನೋ ಇರ್ಬೋದು, ರವಿ ಪ್ರಸನ್ನ ಇರ್ಬೋದು, ಯಾರೂ ಇರಲಿ ಅವರೆಲ್ಲ ಕರೆಸಿ ಮಾತಾಡಿಸ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಬುರುಡೆಗಳು ಸಿಗ್ತಾ ಇದ್ದಾವೆ, ಅಸ್ಥಿಪಂಜಗಳು ಸಿಗ್ತಾ ಇದ್ದಾವೆ, ಹೊಸ ಹೊಸ ಕಥೆಗಳನ್ನ ಹೇಳ್ತಾ ಇದ್ದಾವೆ, ಅಲ್ಲಿ ದುರಂತ ಕಥೆಗಳನ್ನ ಹೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಒಂದು ಅಂತ್ಯ ಸತ್ಯವಾಗಿ ಬಂದು ಇದರಿಂದ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗುತ್ತೆ, ಜನ ಇನ್ನೂ ದೂರ ಇಲ್ಲ ಅಂತ ಇತ್ತೀಚೆಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? ಹೌದಲ್ಲ, ಆಗ್ಬೋದಲ್ಲ? ಇದು ನೀವು ವಿಚಾರ ಮಾಡುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಸರಿ ಅನಿಸಿದ ಅಂತ ತಿಳ್ಕೊಂಡಿದ್ದೀನಿ. ಸರಿ ತಪ್ಪು ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ನೋಡ್ತಾ ಇರಿ. ಯಾಕಪ್ಪ ಅಂತಂದ್ರೆ ನೀವು ಶೇರ್ ಮಾಡೋದ್ರಿಂದ, ನೀವು ಚರ್ಚೆ ಮಾಡೋದ್ರಿಂದ ಇನ್ನಷ್ಟು ಈ ವಿಷಯ ಸತ್ಯದ ಕಡೆ ಹೋಗ್ತದೆ ಅಂತ ನಮಗೆ. ಯಾಕಂದ್ರೆ 860 ನ್ಯೂಸ್ ಅರ್ಥ ದೇಶ ತರ ಸತ್ಯದ ಕೈಗನ್ನಡಿ ವಂದನೆಗಳು.